ಯಾರಾದ್ರೂ ಮೊಟ್ಟೆ ಅಂದ್ರೆ ಸಾಕು ಎದೆ ಜಲ್ಲನ್ಸುತ್ತೆ. ಮೊಟ್ಟೆ ತಿಂದ್ರೂ ಕ್ಯಾನ್ಸರ್ ಬರುತ್ತಾ ಅನ್ನೋ ದಿಗಿಲಿಗೆ ಬಿದ್ದಿದ್ದಾರೆ. ಒಂದು ಸಣ್ಣ ಮೊಟ್ಟೆ ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ. ಇದೀಗ ಖುದ್ದು ಕ್ಯಾನ್ಸರ್ ತಜ್ಞರು ಮೊಟ್ಟೆ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಮೊಟ್ಟೆ ತಿಂದ್ರೂ ಕ್ಯಾನ್ಸರ್, ಜನರಿಗೆ ಟೆನ್ಷನ್. ಪರಿಷತ್ನಲ್ಲೂ ಚರ್ಚೆ, ಆತಂಕ ಬೇಡವೆಂದ ಸಚಿವರು. ಎಗ್ಗೋಸ್ ನ್ಯೂಟ್ರಿಷನ್ ಕಂಪನಿಯ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತ ಟ್ರಸ್ಟಿಫೈಡ್ ಯೂಟ್ಯೂಬ್ ಚಾನೆಲ್ ವಿಡಿಯೋವೊಂದು ಮಾಡಿದೆ. ಇದೇ ವಿಷಯ ಆತಂಕ ಹುಟ್ಟಿಸಿದೆ. ಇವತ್ತು ವಿಧಾನ ಪರಿಷತ್ನಲ್ಲೂ ಇದೇ ವಿಷಯ ಚರ್ಚೆಯಾಯಿತು. ಎಂಎಲ್ಸಿ ರಮೇಶ್ ಬಾಬು ವಿಷಯ ಪ್ರಸ್ತಾಪಿಸಿ, ಮೊಟ್ಟೆ ಉತ್ಪಾದನೆಯಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಒಂದು ಖಾಸಗಿ ಸಂಸ್ಥೆಯ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಅಪಪ್ರಚಾರ ಮಾಡ್ತಾ ಇದೆ. ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಇದಕ್ಕೆ ಉತ್ತರಿಸಿದ ಆರೋಗ್ಯ ಸಚಿವರು, ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೀವಿ, ವರದಿ ಬಳಿಕ ಕ್ರಮ ಕೈಗೊಳ್ತೀವಿ, ಆದರೆ ಮೊಟ್ಟೆಯಿಂದ ಸಮಸ್ಯೆ ಇಲ್ಲ ಅಂತಂದ್ರು. ಎಗ್ಗಾಸ್ ಕಂಪನಿ ಏನಿದೆ, ಆ ಕಂಪನಿಯ ಒಂದು ಮೊಟ್ಟೆಗಳು ಕೂಡ ತಪಾಸಣೆಗೆ ತಗೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸ್ಯಾಂಪಲ್ಗಳ ಅದನ್ನು ತಗೊಂಡಿದ್ದೀವಿ ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ನಾವು ಸ್ಯಾಂಪಲ್ಗಳು ತಗೊಂಡಿದ್ದೀವಿ. ವರದಿ ಬರೋದಕ್ಕೆ ಒಂದು 3-4 ದಿವಸ, ಇನ್ನೊಂದು 4-5 ದಿವಸ ಆಗ್ತದೆ. ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಸುಳ್ಳು ಅಂತ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ನವೀನ್ ತಿಳಿಸಿದ್ದಾರೆ. ಈ ಹಿಂದೆ ಪೌಲ್ಟ್ರಿಗಳಲ್ಲಿ ಕೋಳಿಗಳಿಗೆ ಆಂಟಿಬಯೋಟಿಕ್ ಕೊಡ್ತಾ ಇದ್ರು. ಇದರಲ್ಲಿ ನೈಟ್ರೋಫ್ಯೂರಾನ್ ಎಂಬ ಅಂಶವಿದೆ ಅಂತ ಬ್ಯಾನ್ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದ್ರು. ಕೋಳಿಗೆ ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ತಿದ್ರು. ನೈಟ್ರೋಫ್ಯೂರಾನ್ ಅನ್ನೋದು ಒಂದು ಆಂಟಿಬಯೋಟಿಕ್, ಅದನ್ನು ಕೊಡ್ತಾ ಇದ್ರು. ಅದು ಕೊಟ್ಟಾಗ ಅದರಿಂದ ಇದು ನೈಟ್ರೋಫ್ಯೂರಾನ್ ಆಲ್ಮೋಸ್ಟ್ ಕೋಳಿಯ ಟಿಶ್ಯೂಸಲ್ಲಿ ಸುಮಾರು ವೀಕ್ಸ್ ಇಟ್ ವಿಲ್ ಬಿ ದೇರ್. ಇದರಿಂದ ಮೊಟ್ಟೆಗೆ ಬರುವಂಥ ಚಾನ್ಸ್ ಇತ್ತು ಅಂತ ಇದ್ದಿರೋದ್ರಿಂದ ಅದನ್ನು ಬ್ಯಾನ್ ಮಾಡಿದ್ದಾರೆ. ಇಟ್ಸ್ ಕಂಪ್ಲೀಟ್ಲಿ ಬ್ಯಾನ್ಡ್. ಸೊ ಡೈರೆಕ್ಟಾಗಿ ಮೊಟ್ಟೆಯಿಂದ ಬರೋದಿಲ್ಲ. FSSAI ಪ್ರಕಾರ ನೈಟ್ರೋಫ್ಯೂರಾನ್ 1% ವರೆಗೂ ಇದ್ರೆ ಸೇಫ್. ವೈರಲ್ ಆದ ರಿಪೋರ್ಟ್ನಲ್ಲಿ AOZ 0.7% ಅಷ್ಟಿದೆ. ಮೊಟ್ಟೆ ಬಗ್ಗೆ ಆತಂಕ ಬೇಡ ಅಂತ ವೈದ್ಯರು ಹೇಳ್ತಿದ್ದಾರೆ. ಸೊ 0.7 ನ್ಯೂಟ್ರೋಫ್ಯೂರಾನ್ ಇಂದ ಕ್ಯಾನ್ಸರ್ ಆಗುತ್ತೆ ಅಂತಾನೆ ಪ್ರೂವ್ ಮಾಡಿಲ್ಲ ಇನ್ನ. ಒಂದು ಎರಡನೇ ವಿಚಾರ ಏನಂದರೆ, ಈಗ 0.7 ಅಷ್ಟು ನೀವು ಒಂದು ಎಗ್ಗಲ್ಲಿರುತ್ತೆ, ನೀವು ಒಂದು ದಿವಸಕ್ಕೆ 1,000 ಎಗ್ ತಿನ್ಬೇಕು ನೀವು ಇದು ಮಾಡಲಿಕ್ಕೆ. ಅದಕ್ಕೆ ಸೊ ಯಾರೇ ವ್ಯಕ್ತಿ ಆಗಲಿ ದಿವಸಕ್ಕೆ 3, 4, 5 ಎಗ್ ತಿಂತಾರೆ. ಅದರಲ್ಲಿ ಆ ಕಂಟೆಂಟಿಂದ ಕ್ಯಾನ್ಸರ್ ಆಗುತ್ತೆ ಅಂತ ಯಾವುದೇ ರಿಸರ್ಚಲ್ಲಿ ಪ್ರೂವ್ ಮಾಡಿಲ್ಲ. ಇತ್ತ ಕ್ರೀಡಾಪಟುಗಳು, ಜಿಮ್ಗೆ ಹೋಗೋರು ಮೊಟ್ಟೆ ತಿನ್ನಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ದಾರೆ. ಬಾಡಿ ಬಿಲ್ಡರ್ಸ್ ಆಗ್ಬೋದು, ಯಾವುದೇ ಕ್ರೀಡೆ ಆಗ್ಬೋದು, ವಿಶ್ವದ ಎಲ್ಲ ಕ್ರೀಡಾಪಟುಗಳಿಗೆ ಮುಖ್ಯ ಆಹಾರ ಅಂದರೆ ಆ ಮೊಟ್ಟೆನೇ. ಈ ಆ ಮೊಟ್ಟೆಗೆ ಇವತ್ತು ಈ ಥರ ಒಂದು ಸುದ್ದಿ ಬಂದಿದ್ದಾರೆ, ನಿಜವಾಗ್ಲೂ ತುಂಬ ಆಘಾತಕಾರಿ. ನನಗಂತೂ ದಿವಸ ಫೋನ್ ಬರ್ತಾನೆ ಇದೆ ಇದು ಸುದ್ದಿ ಬಂದಾಗಿಂದ. ನೈಟ್ರೋಫ್ಯೂರಾನ್ ಮೆಟಾಬೊಲೈಟ್ AOZ ವಿದೇಶಗಳಲ್ಲಿ ಸಂಪೂರ್ಣ ಬ್ಯಾನ್ ಆಗಿದೆ. ಆದರೆ ಭಾರತದಲ್ಲಿ ಮೆಡಿಕಲ್ ಪರ್ಪಸ್ಗೆ ಬಳಕೆ ಆಗ್ತಾ ಇದೆ. ಇದು ಸಂಪೂರ್ಣವಾಗಿ ಬ್ಯಾನ್ ಆಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.